Hello students, here in today's class we are moving on for the next chapter, that is the second chapter called Theory Base of Accounting. So in the previous classes we have discussed the basic concepts of accounting. Now here we'll discuss about the theory base of accounting. So under theory base of accounting we will discuss some theories, principles, concepts, and other related theories based on the accounting. So first we'll discuss about the generally accounted accounting principles, which means gap. So under this, we'll know what is the theory base of accounting first. So your chapter name is a theory base of accounting. So need to know what is theory based base of accounting first. So here the theory base of accounting means consist of principles, concepts, rules and guidelines developed over a period of time to bring uniformity and consistency to the process of accounting and enhance its utility to different users of accounting information. So students, here theory base of accounting includes, which means consists of some principles, concepts, rules and guidelines which helps the users to use the accounts as well as accountancy properly, which means all the general instructions given by the gap. ಸೊ ಸ್ಟೂಡೆಂಟ್ಸ್ ಇಲ್ಲಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ಸ್, ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಇಲ್ಲಿ ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು, ಅಕೌಂಟೆನ್ಸಿಯನ್ನು ಅಡಾಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನಗಿಷ್ಟ ಬಂದಂಗೆ ನಾವು ಆ ಕ್ಯಾಲ್ಕುಲೇಷನ್ಸ್ ಮಾಡೋಂಗಿಲ್ಲ. ಸೊ ಬೇಸ್ಡ್ ಆನ್ ಸಮ್ principles, concepts, rules and guidelines supposed to prepare the books of accounts as well as the accounting process in an organization. ನಮ್ಮ ಕಂಪ್ನಿಯಲ್ಲಿ ನಾವು ಅಕೌಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ನನಗೆ ಮನಸ್ಸಿಗೆ ಬಂದಂಗೆ ನಾನು ಪ್ರಿಪೇರ್ ಮಾಡೋಂಗಿಲ್ಲ. ಸೊ ಅದಕ್ಕಂತದೇ ಒಂದು ಸ್ವಲ್ಪ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರ್ತವೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಅಪ್ ಮಾಡಬೇಕು. ಸೊ ಒಂದು ಕಾನ್ಸೆಪ್ಟ್ ಇದೆ GAAP ಗ್ಯಾಪ್ ಅಂತ ಹೇಳಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನೀವು ಸೆಕೆಂಡ್ ಪಾಯಿಂಟನ್ನು ನೋಡಬಹುದು. ಸೊ ಅಲ್ಲಿ GAAP ಅಂತ ಹೇಳಿ ಈ ಒಂದು ಗೈಡ್ಲೈನ್ಸ್ ಇವರೆಲ್ಲ ಪ್ರಿಪೇರ್ ಮಾಡಿರ್ತಾರೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಲ್ಲ, ಅದಕ್ಕೆ ನಾವು ಥಿಯರಿ ಬೇಸ್ಡ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಈ ಥಿಯರಿಯಲ್ಲಿ ನಾನು ಹೇಳ್ದಂಗೆ ನಿಮಗೆ ಪ್ರಿನ್ಸಿಪಲ್ಸ್ ಇರ್ತವೆ, ಕಾನ್ಸೆಪ್ಟ್ಸ್ ಇರ್ತವೆ, ರೂಲ್ಸ್ ಇರ್ತವೆ ಆ್ಯಂಡ್ ಗೈಡ್ಲೈನ್ಸ್ ಇರ್ತವೆ. ಇದನ್ನು ಡೀಟೇಲಾಗಿ ನಾವು ನೆಕ್ಸ್ಟ್ ಎಕ್ಸ್ಪ್ಲೇನನ್ನು ಮಾಡ್ತೇನೆ ನಾನು ನಿಮಗೆ, ಓಕೆ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಸೊ ಈ ಸೆಕೆಂಡ್ ಚಾಪ್ಟರಲ್ಲಿ ಇದೇ ಬರೋದು. ಪ್ರಿನ್ಸಿಪಲ್ಸ್ ಬರ್ತವೆ ಅಕೌಂಟಿಂಗಿಂದು, ಕಾನ್ಸೆಪ್ಟ್ಸ್ ಬರ್ತವೆ ಅಕೌಂಟಿಂಗಿಂದು ರೂಲ್ಸ್, ರೆಗ್ಯುಲೇಷನ್ಸ್ ಮತ್ತು ಗೈಡ್ಲೈನ್ಸ್ ಕೂಡ ಬರ್ತವೆ. ಸೊ ಇದೆಲ್ಲದು ಕೂಡ ಈ ಚಾಪ್ಟ್ರಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಕಂಡೀಷನ್ಸ್. ಸೊ ನಾನು ಒಂದು ಅಕೌಂಟ್ಸನ್ನು ರೆಡಿ ಮಾಡಬೇಕಂತ ಹೇಳಿದ್ರೆ ಹೀಗೆ ಅಕೌಂಟ್ಸನ್ನು ರೆಡಿ ಮಾಡಬೇಕು. So already we explained about the profit and loss account, balance sheets, trading account. These are the accounts. So how we supposed to treat in a books of account? Everything, the guidelines, the rules and regulations will come across under this chapter called theory based accounting. Okay, so you came to know about the brief introduction about the theory base of accounting. So we will move on for the next concept under this, that is what is the need for theory based of accounting. Why theory based of accounting is needed in an organization. ಸೊ ಏನಕ್ಕೋಸ್ಕರ ಬೇಕು? ಇಲ್ಲಿ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ದಂಗೂ ಕೂಡ ನಾನು ಓಕೆ ಕ್ಯಾಲ್ಕುಲೇಷನ್ ಮಾಡ್ತೇನೆಪ್ಪ. ಸೊ ನನ್ನ ಹತ್ರ ಟೋಟಲ್ ಇಷ್ಟು ಖರ್ಚಾಗಿದೆ, ಓಕೆ ಇಷ್ಟು ಪ್ರಾಫಿಟ್ ಆಗಿದೆ, ಅದರಲ್ಲಿ ಲೆಸ್ ಮಾಡ್ತೀನಿ, ಹಾಗಾದರೆ ನನಗಿಷ್ಟು ಇಷ್ಟು ನನಗೆ ಟೋಟಲ್ ಖರ್ಚು ಎಕ್ಸ್ಪೆನ್ಸಸ್, ಇಷ್ಟು ಟೋಟಲ್ ನನಗೆ ಇನ್ಕಮ್, ಅದನ್ನು ಡಿಫ್ರೆನ್ಸನ್ನು ಮಾಡಿದ್ರೆ ನನಗೆ ಪ್ರಾಫಿಟನ್ನು ಸಿಗುತ್ತೆ. ಸೊ ಹೀಗಾದರೂ ನಾನು ಮಾಡ್ತೇನೆ ಕ್ಯಾಲ್ಕುಲೇಷನ್ಸ್. ಓಕೆ, ಇದನ್ನು ಕೂಡ ಮೈಂಡ್ ಸೆಟ್ ಇರುತ್ತೆ. ಬಟ್ ವೈ ದಿಸ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್? ಈ ಕಾನ್ಸೆಪ್ಟ್ ಏನಕ್ಕೆ ಇಂಪಾರ್ಟೆಂಟ್ ಆಗಿದೆ? ಜನರಲಿ accepted accounting principles ಇಂದು ಕಾನ್ಸೆಪ್ಟ್, ಥಿಯರಿ ಬೇಸ್ಡ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ ಏನಕ್ಕೆ ಇಂಪಾರ್ಟೆಂಟ್ ಆಗಿದೆ? ವೈ ಇಟ್ ಈಸ್ ರಿಕ್ವೈರ್ಡ್ ಇನ್ ಆನ್ ಆರ್ಗನೈಸೇಷನ್ಸ್? ವಿ ಕ್ಯಾನ್ ಡೂ ಆರ್ ವಿ ಕ್ಯಾನ್ ಹ್ಯಾವ್ ಸಮ್ ಕ್ಯಾಲ್ಕುಲೇಷನ್ಸ್ ಆನ್ ಅಕಾರ್ಡಿಂಗ್ ಟು ಆರ್ ವಿಶ್? ನೋ,
based on this only we supposed to prepare. So why it is required? So theory based of accounting or accounting principles, rules and guidelines are required. That is needed. It is needed to make the accounting information reliable as well as comparable so that it become useful to its user. So students, here it is important and needed because through this general accepted accounting principles, through these principles, rules and regulations, okay, the accounting process will become informative, reliable as well as comparable. Okay, it will become easy as well as it become comparable. It will become okay, like reliable. That means effective only because of the accounting base of theory. So here it plays a very important role because all the information, okay, is required related to the rules and regulations of accounting process to become a reliable as well as comparable information, which helps users to useful, okay, in an organization. ಓಕೆ ಇಲ್ಲಿ ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸಿಂದ ಹೆಲ್ಪ್ ಏನಾಗುತ್ತೆ, ನೀಡ್ ಏನಕ್ಕೋಸ್ಕರ ಇದೆ ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ ರಿಲೇಬಲ್ ಆಗಿರಬೇಕು ಅಂತ ಹೇಳಿದ್ರೆ ಕನ್ಸ್ಟೆಂಟ್ ಇರಬೇಕು, ಅಕ್ಯುರೇಟ್ ಆಗಿರಬೇಕು, ಸರಿಯಾಗಿರಬೇಕು. ಓಕೆ, ಎಲ್ಲ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಅಪ್ ಮಾಡಬೇಕು. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಗ್ಯಾಪ್, ಜನರಲ್ ಅಕೌಂಟಿಂಗ್ general accepted accounting principles. So here they may ask for 1 marks, expand gap, then you're supposed to expand it with the generally accepted accounting principles. So we'll know the meaning of generally accepted accounting principles first. So students, here generally accepted accounting principles refers to the rules or guidelines adopted for recording and reporting of business transactions. The purpose is to bring uniformity in the preparation and presentation of final statements. So here final statements in the sense the final result of an organization. So we are giving a result of an organization, whether the organization is earning profit or suffering from losses, and what are the assets and liabilities included in a business organization, and the financial position of a business. So all these things comes to know through the final statements. So all the final statements should be uniformity of different organizations. So ಬೇರೆ ಬೇರೆ ಆರ್ಗನೈಸೇಷನ್ ಕಂಪನೀಸ್ ಇಂದ ಫೈನಲ್ ಸ್ಟೇಟ್ಮೆಂಟ್ಸ್ ಏನಿದೆಯಲ್ಲ ದಟ್ ಸಪೋಸ್ ಟು ಬಿ ಓಕೆ, ಲೈಕ್ ಯೂನಿಫಾರ್ಮಿಟಿ, ಸರಿಯಾಗಿರಬೇಕು, ಎಲ್ಲರದು ಕೂಡ ಒಂದೇ ಇರಬೇಕು. ಇವಾಗ ನಾವು ಟ್ಯಾಕ್ಸನ್ನು ಕಟ್ಟಕ್ಕೆ ಹೋಗ್ತೀವಿ ಅಂದರೆ ಸೊ ಡಿಫ್ರೆಂಟ್ ಆರ್ಗನೈಸೇಷನ್ ಕಮ್ಸ್ ವಿತ್ ದ ಡಿಫ್ರೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬೇರೆ ಬೇರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂ ಬರ್ತಾರೆ. ಸೊ ಅದೆಲ್ಲದೂ ಕೂಡ ಯೂನಿಫಾರ್ಮಿಟಿ ಇರಬೇಕಂತ ಹೇಳಿದ್ರೆ ವಿ ಆಲ್ ಸಪೋಸ್ ಟು ಯೂಸ್ this gap concept. So here it refers to the rules or guidelines adopted for recording and reporting of a business transactions. ಸೊ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ರಿಪೋರ್ಟ್ ಮಾಡಬೇಕು, ನಾವು ಅದನ್ನು ರೆಕಾರ್ಡ್ ಮಾಡಬೇಕು, ಬರೀತಾ ಹೋಗಬೇಕು. ಸೊ ಎಷ್ಟು ದುಡ್ಡು ನನಗೆ ಬಂದಿದೆ, ನನ್ನ ಕಡೆಯಿಂದ ಎಷ್ಟು ದುಡ್ಡು ಹೋಗಿದೆ, ಸೊ ಲಾಸ್ಟಿಗೆ ಎಷ್ಟು ಪ್ರಾಫಿಟ್ ಆಯಿತು, ನಂದು ಎಷ್ಟು ಲ್ಯಾಬಿಲಿಟಿ ಇದೆ, ಸೊ ನಾನು ಎಷ್ಟು ದುಡ್ಡು ಒಬ್ರಿಗೆ ಕೊಡಬೇಕು, ಸೊ ನನ್ನ ಹತ್ರ ಎಷ್ಟು ಪ್ರಾಪರ್ಟಿ ಇದೆ, ಇದೆಲ್ಲದೂ ಕೂಡ ನಾನು ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಒಂದು ಗೈಡ್ಲೈನ್ಸನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ ಗ್ಯಾಪ್. ಸೊ ಇದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂದು ಬುಕ್. ಓಕೆ, ಈ ಗ್ಯಾಪನ್ನು ನಾವು ಯೂಸ್ ಮಾಡ್ಕೊಂಡು ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಈ ಥರನೇ ಪ್ರಿಪೇರ್ ಮಾಡೋದಕ್ಕೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಯೂನಿಫಾರ್ಮಿಟಿ ಆಗುತ್ತೆ. ಸೊ ಎಲ್ಲ ಆರ್ಗನೈಸೇಷನ್ಸು ಕೂಡ ಸೇಮ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಸ್ಟೂಡೆಂಟ್ಸ್, ಹಿಯರ್ ವಿ ಕಮ್ ಟು ನೋ ಅಬೌಟ್ ದ ಥಿಯರಿ ಬೇಸ್ಡ್ ಆಫ್ ಅಕೌಂಟಿಂಗ್ ಆ್ಯಂಡ್ the GAP, general accounting accepted accounting principles, which may ask for 2 marks. And also they may ask a question like expand gap, you're supposed to answer it like generally accepted accounting principles. Hope you understood this concept. We will, okay, in the next class we will discuss it in detail. Thank you. Have a nice day.